ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಇನ್ನೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹಿಂದಿನ ದಿನ ರಾತ್ರಿ ನನ್ನ ತಂಗಿ ಕೂಡ ಬಂದಿದ್ಲು. ಏನಂದರೆ ನನಗೆ ಸ್ವಲ್ಪ ಯಾಕೋ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಂಡಿತ್ತು. ಅದಾದಮೇಲೆ ಸರಿ ಊರಿಂದ ಅವಳನ್ನ ಕೂಡ ಕರೆಸ್ಕೊಂಡಿದ್ದೆ. ಅವಳು ಕೂಡ ಬಂದಿದ್ಲು. ಅವಳು ಮಕ್ಕಳಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾಳೆ. ಇನ್ನು ಚಿಕ್ಕ ಮಗಳು ನನ್ನ ಹತ್ರನೇ ಇದ್ಲಲ್ವಾ, ಅವರಮ್ಮ ಬಂದಿರೋದಕ್ಕೆ ನನ್ನ ಹತ್ರನೇ ಬರ್ತಾ ಇರಲಿಲ್ಲ, ಅಷ್ಟು ಹಠ ಮಾಡ್ತಾಯಿದ್ಲು. ಸರಿ, ನಾನು ಅದೇ ರೇಗಿಸ್ತಾ ಇದ್ದೆ. ನಮ್ಮ ಮಕ್ಕಳು, ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನಮ್ಮ ಮಕ್ಕಳೇ. ನೋಡು, ನನ್ನ ಮಗನ ತಳ್ಳಿ ಹೊಡೆದ್ರು ಕೂಡ ನನ್ನ ಹತ್ರನೇ ಬರ್ತಾನೆ. ಅವರಮ್ಮ ಇಲ್ಲದೇ ಇದ್ದರೆ ನನ್ನ ಹತ್ರನೇ ಇರ್ತಾಳೆ. ಅವರಮ್ಮ ಬಂದಿರೋದಕ್ಕೆ ಅವರಮ್ಮನ ಹತ್ರನೇ ಇದ್ದಾಳೆ, ಇಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ದೆ. ಅದಾದಮೇಲೆ ನೋಡ್ತಾ ಇರ್ಬೋದು ಕೋಳಿ ಎಷ್ಟು ಚೆನ್ನಾಗಿದ್ದು, ಒಂದೇ ಉಳ್ಕೊಂಡಿದ್ದು ಅಷ್ಟು ಕೋಳಿಲಿ ಅದೆಷ್ಟು ಚೆನ್ನಾಗಿ ಮೇಯ್ಕೋತಾ ಇದೆ ಅಂತ. ಇನ್ನು ನನ್ನ ಮಗ ಆ ಕೋಳಿ ಓಡಿಸಾಡ್ತಾ ಇದ್ದ, ಚಿಕ್ಕ ಮಗ. ನೋಡ್ತಾ ಇರ್ಬೋದು, ಅದನ್ನೇನು ಆ ಕಡೆ ಈ ಕಡೆ ಹೋಗಕ್ಕೆ ಬಿಡ್ತಾ ಇಲ್ಲ, ಓಡಿಸಾಡ್ತಾ ಇದ್ದಾನೆ. ಅದಾದಮೇಲೆ ವ್ಲಾಗ್ನ ಶುರು ಮಾಡಿದ್ದೆ ಸಾಯಂಕಾಲ ಹೊತ್ತಿಂದನೇ. ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು ಆವಾಗ ವ್ಲಾಗ್ನ ಶುರು ಮಾಡಿದ್ದು. ಅದಾದಮೇಲೆ ತಂಗಿ ಸ್ವಲ್ಪ ಪಾತ್ರೆ ಇತ್ತು. ಅವತ್ತಿನ ಮಾರ್ನಿಂಗು ಇಡ್ಲಿ ಮಾಡಿದ್ದೆ. ಇಡ್ಲಿ ಮಾಡಿದ್ರೆ ಗೊತ್ತೇ ಇರುತ್ತೆ, ಹಳ್ಳಿ ಕಡೆ ಸ್ವಲ್ಪ ಇಡ್ಲಿ ಅಂತೂ ಮಾಡೋಕ್ಕಾಗಲ್ಲ, ಜಾಸ್ತಿನೇ ಮಾಡಬೇಕು. ಮತ್ತು ಪಾತ್ರೆಗಳು ಕೂಡ ಸಿಕ್ಕಾಬಟ್ಟೆ ಬಿದ್ದೋಗ್ತವೆ. ಅಪ್ಪು ನಮಗೆ ಹುಲ್ಲು ಸಾಕಾಗಲ್ಲ ಅಂದ್ಬಿಟ್ಟು, ಇನ್ನು ಬೇಸಿಗೆಗೆ ಇವಾಗೇನೋ ಕೆರೆಯಲ್ಲಿ ಹುಲ್ಲಿದೆ, ಮತ್ತು ತೋಟಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹುಲ್ಲಿದೆ ಹಸುಗಳಿಗೆ. ಹೋಗಿ ಮೇಯಿಸ್ಕೊಂಡು ಬಂದರೂ ಕೂಡ ಹೊಟ್ಟೆ ತುಂಬಿಡುತ್ತೆ ಅವಕ್ಕೆ. ಈ ಸಮ್ಮರ್ ಸ್ಟಾರ್ಟ್ ಆಯ್ತಂದರೆ, ಬಿಸಿಲುಗಾಲ ಸ್ಟಾರ್ಟ್ ಆಯ್ತಂದರೆ ಬೇಸಿಗೆ, ನಮ್ಮ ಮನೆ ಹತ್ರ ಕಟ್ಟಿ ಮೇವು ಹಾಕಬೇಕು. ಎಷ್ಟು ಮೇವಿದ್ರೂ ಕೂಡ ಸಾಕಾಗಲ್ಲ ಅಂತ ಅಮ್ಮ ಹೇಳಿದ್ರು. ಹಂಗಿರೋದ್ರಿಂದ ಇನ್ನೊಂದು 50 ಹೊರೆ ಹುಲ್ಲನ್ನ ತರಲಿಕ್ಕೆ ಅಂದ್ಬಿಟ್ಟು ಬೇರೆ ಊರಿಗೆ ಕೂಡ ಹೋಗಿದ್ರು. ಅಪ್ಪು ಬಂದಾಗ ಸಾಯಂಕಾಲ 5 ಗಂಟೆ ಕೂಡ ಆಗಿತ್ತು. ಅಪ್ಪು ಹುಲ್ಲನ್ನ ತೊಗೊಂಬಂದು ಮನೆ ಹತ್ರ ಬಿಟ್ಟು ತಕ್ಷಣ ಅಮ್ಮ ಹಾಲು ಕರೆದಿಟ್ಟಿದ್ರು. ಹಾಲು ಹಾಕ್ಲಿಕ್ಕೆ ಅಂದ್ಬಿಟ್ಟು ಅಪ್ಪು ಹೋದರು. ಒಬ್ಬರೇ ಇದ್ದರೆ ಇಷ್ಟೊಂದು ಹಸು ಕಟ್ಕೊಂಡು ನಿಜವಾಗ್ಲೂ ಮೇಂಟೈನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಏನೇ ಅಮ್ಮನಿಗೆ ಹೆಲ್ಪ್ ಮಾಡಿದ್ರು ಕೂಡ ಚಂಬು ಎತ್ಕೊಡೋದು, ಹಾಲು ಕರೆಯೋ ಮಗ್ ಎತ್ಕೊಡೋದು, ಎಣ್ಣೆ ಎತ್ಕೊಡೋದು, ಆ ಥರ ಬಕೆಟ್ ಎತ್ಕೊಡೋದು, ಮುಸ್ರೆ ಇಡೋದು, ಈ ಥರ ಎಲ್ಲ ಮಾಡಿದ್ರು ಕೂಡ ಅಮ್ಮನಿಗೆ ಒಬ್ಬರಿಗೆ ಸ್ಟ್ರೈನ್ ಅಂತ ಅನಿಸುತ್ತೆ. ಹಂಗಿರೋದ್ರಿಂದ ಅಪ್ಪು ಜೊತೆ ಅದೇ ಹೇಳ್ತಾಯಿದ್ದೆ, ಅಮ್ಮಂಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಇವತ್ತು ಅಂತ. ಅಪ್ಪು ಕೂಡ ಹಾಲು ಹಾಕ್ಬಿಟ್ಟು, ಕರ್ದಿಕ್ಕಿದ್ದ ಹಾಲು ಹಾಕ್ಬಿಟ್ಟು ಬೇಗನೆ ಬಂದರು. ಇನ್ನು ಹುಲ್ಲೋರೆ ಎಲ್ಲ ಇಳಿಸ್ಕೊಡ್ಬೇಕಲ್ವ ಅವರಿಗೆ. ಹುಲ್ಲೋರೆ ಇಳಿಸ್ಕೊಟ್ರೆ ಗಾಡಿ ಹೊರಡುತ್ತೆ ಅಂದ್ಬಿಟ್ಟು ಅಷ್ಟು ಹುಲ್ಲಿಗೆ ಒಂದು 10K ಕೂಡ ಆಯಿತು. ಫ್ರೆಂಡ್ಸ್, ರೈತರ ಜೀವನ ಹೆಂಗೆ ಅಂದರೆ ಅಲ್ಲೇ ದುಡಿತಾರೆ, ಅಲ್ಲೇ ಕಳೀತಾರೆ. ಅದಾದಮೇಲೆ ಸಾಯಂಕಾಲ ಹೊತ್ತಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವು. 210 ರೂಪಾಯಿ ಬಿತ್ತು ಒಂದೊರೆ ಹುಲ್ಲಿಗೆ. ಪುತ್ತ ಅಪ್ಪೆಲ್ಲಮ್ಮ ಅದು ಯಾವುದು ಔಷಧಿ ಹೇಳೋನೆ ತಗೊಂಡು ಹಾಕನ ತಗೆ ಪಪ್ಪ ಅವನು ಡಾಕ್ಟರ್ ಪಪ್ಪೆಲ್ಲಿ ಮೇವು ಮೇಯ್ದಿಲ್ಲ ಅಂದ್ರೆ FPS ಅಂತ ಯಾವುದು ಅಪ್ಪ ಸಣ್ಣ ಚಪ್ಪಲಿ ಹಾಕೋತಾ ಇದೀಯ. ಓಯ್, ಸಣ್ಣ ಚಪ್ಪಲಿ ಹಾಕೋತಾವಳು ನೋಡಲ್ಲಿ. ಯಾವ ಮಾತ್ರೆ ರೀ? ಮೇವು ತಿನ್ನೋ ಮಾತ್ರೆ ನಾವು ಹಾಕೋದವ ಮೊನ್ನೆ ಎಲ್ಲ ಅಲ್ಲಿ ನೋಡಲ್ಲಿ. ಸೂಪರ್. ಸಖತ್ ಸಣ್ಣ ಹಾಕೋತಾವಳೆ. ನಾನು ಈಗ ಸಾಲಗಾರ ಅಮ್ಮ, ಈಗ ಸಾಲಗಾರ ಚಪ್ಪು ತಗೋಬೇಡ ಅಮ್ಮ ತಗೋಬರ್ಲ. ಅದು ಒಂದು ಮಾತ್ರೆ ಅಥವಾ ಇದನ್ನ ಹಾಕಿ ನೋಡೋಣ. ಇನ್ನೆಲ್ಲ ಹಾಲೆಲ್ಲ ಹಾಕಿ ಮತ್ತು ಹಸುಗಳನ್ನೆಲ್ಲ ಒಳಗೆ ಕಟ್ಟಿ ಅದು ಇದು ಕೆಲಸಗಳೆಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದು. ಮೊದಲೇ ಹೇಳ್ದಂಗೆ ನಮ್ಮ ಹಸು ಒಂದಕ್ಕೆ ಮೇವು ತಿನ್ನಲ್ಲ, ಅದರಿಂದ ದಿನ ಡಾಕ್ಟರ್ ಬರೋದು ಇದೇ ಆಗಿಬಿಟ್ಟಿದೆ.
ಹಾಗಾಗಿ ಅಪ್ಪು ಅದೇ ಹೇಳ್ತಾಯಿದ್ರು, ನನ್ನ ತಂಗಿ ಮೇವು ತಿನ್ನೋ ಟ್ಯಾಬ್ಲೆಟ್ ಬರುತ್ತೆ ಅದನ್ನು ತೊಗೊಂಬಂದು ಹಾಕ್ರಿ ತಿನ್ನುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಮಗೆ ಟೈಮ್ ಸಿಗೋದು ನಮ್ಮ ಮನೆಯವ್ರಿಗೆ, ನಮ್ಮ ಅಮ್ಮನಿಗೆ ಆಗ್ಬೋದು ಮಕ್ಕಳ ಜೊತೆ ಆಟ ಆಡೋಕ್ಕೆ ಒಂದು ಸಾಯಂಕಾಲ ಹೊತ್ತು ಟೀ ಟೈಮ್ನಲ್ಲಿ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಮಗೆ ಅಂತ ನಾವು ಟೈಮ್ ಕೊಡ್ಕೊಳ್ತೀವಿ. ಇಲ್ಲೆಲ್ಲ ಎಲ್ಲರ ಜೊತೆ ಮಿಂಗಲ್ ಆಗ್ತೀವಿ. ಬೆಂಗಳೂರಲ್ಲೆಲ್ಲ ಹಿಂಗಾಗಲ್ಲ. ಮನೇಲಿ ಗಂಡ ಹೆಂಡ್ತಿ ಮಕ್ಕಳಿದ್ರೆ ಇಷ್ಟೇ, ಸಾಯಂಕಾಲ ಬರ್ತಾರೆ, ಒಂದು 10 ನಿಮಿಷ ಜೊತೆಲಿರ್ತಾರೆ, ಕೂತ್ಕೊತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ ಅಷ್ಟೇ. ಬಟ್ ಇಲ್ಲ ಹಂಗಲ್ಲ, ಟೈಮ್ ಸಿಕ್ಕಾಗೆಲ್ಲ ಆ ಟೈಮ್ನ ಯೂಸ್ ಮಾಡ್ಕೊತಾರೆ. ಸೇಮ್ ನಮ್ಮ ಮನೇಲಿ ಕೂಡ ಅದೇ ರೀತಿ. ಬೆಳಗ್ಗೆಯಿಂದ ಎಲ್ಲರೂ ಆ ಕಡೆ ಈ ಕಡೆ ಹೋಗಿರ್ತಾರೆ. ಮಧ್ಯಾಹ್ನ ಹೊತ್ತು ಸ್ವಲ್ಪ ಟೈಮ್ ಸಿಗುತ್ತೆ, ಸಾಯಂಕಾಲ ಹೊತ್ತು ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮ್ನ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಅಪ್ಪು ಮೆಡಿಸನ್ ತರ್ತೀನಿ ಹಸುಗೆ ಅಂದ್ಬಿಟ್ಟು ಹೊರಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಪ್ಪು ಕೈಲಿ ಹಸು ಮೇವು ತಿನ್ನೋ ಥರ ಮೆಡಿಸನ್ನ ಡಾಕ್ಟರ್ಗೆ ಫೋನ್ ಮಾಡಿ ಕೇಳಿ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿ, ಅದಾದಮೇಲೆ ನಮ್ಮ ಕೆಲಸಗಳು ಕೂಡ ಶುರುವಾಗುತ್ತೆ. ಹಸುಗೆ ಶೈಲೇಜ್ ಇಡೋದಾಗಿರ್ಬೋದು, ಬಾಗಿಲು ಕಸ ಗುಡಿಸೋದಾಗಿರ್ಬೋದು, ಮತ್ತು ಇನ್ನು ಇದೇ ರೀತಿ ಯಾವ ಹಸು ಬೂಸ ತಿಂದಿರಲ್ಲ, ಯಾವ ಹಸುಗೆ ಏನಾಗಿದೆ ಆ ಹಸುಗಳಿಗೆ ಔಷಧಿ ಹಚ್ಚೋದಾಗಿರ್ಬೋದು. ಈ ಥರ ಹಸು ಕಟ್ಕೊಂಡಿರೋರ ಮನೆಯಲ್ಲಂತೂ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಅವಕ್ಕೆ ಆರೈಕೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಹಸು ನಮಗೆ 30,000 ಹಾಲಿನಲ್ಲಿ ಆದಾಯ. ಯಾರೋ ಕಮೆಂಟ್ ಮಾಡಿದರು, ನಿಮಗೆ ಹಾಲಿನಲ್ಲಿ ಎಷ್ಟು ಬರ್ತಿದೆ ಆದಾಯ, ನಿಮ್ಮ ಕಮಿಟ್ಮೆಂಟ್ಗೆಲ್ಲ ಸರಿ ಹೋಗ್ತಿದೆಯಾ ಅಂತ. ಆದಾಯ 30,000 ಬರುತ್ತೆ. ಆ 30,000ಕ್ಕೆ ಅಂದರೆ 30,000 ಹಾಲು ಆದಾಯ ಇದ್ದರೆ ಹಸು ಖರ್ಚು ಅದು ಇದು ಬೂಸ ಅಂತ ಒಂದು 10,000, ಹಾಸ್ಪಿಟಲ್ಲು ಅವಕ್ಕೆ ಹುಷಾರಿಲ್ಲ ಅಂತ ಟ್ಯಾಬ್ಲೆಟ್ಸು, ಇದಕ್ಕೆಲ್ಲದಕ್ಕೂ ಒಂದು 10,000 ಅಂತೂ ಹೋಗುತ್ತೆ. ಒಂದು 20,000 ಉಳಿಯುತ್ತೆ. ಆ 20,000 ನಮ್ಮದಾಗಿ ನಾವು ಉಳಿಸ್ಕೋಬೋದು ಹಳ್ಳಿಯಲ್ಲಿ. ಬಟ್ ಬೆಂಗಳೂರಲ್ಲಿ ನಾವು 50,000 ದುಡಿದ್ರೂ ಕೂಡ 50 ರೂಪಾಯಿ ಕೂಡ ಉಳ್ಸೋಕ್ಕಾಗಲ್ಲ. ರೀಸನ್ ಒಂದೇ, ತಿಂಗಳಾದರೆ ಬಾಡಿಗೆ ಕಟ್ಟಬೇಕು, ಇನ್ನು ಆ ಕಮಿಟ್ಮೆಂಟು ಈ ಕಮಿಟ್ಮೆಂಟು, ರೇಷನ್ನು, ಗಾಡಿ ಪೆಟ್ರೋಲು, ಗ್ಯಾಸ್ ಬಿಲ್ಲು, ಆ ಥರ ಹೋಗ್ಬಿಟ್ಟು ಏನೂ ಉಳ್ಸೋಕ್ಕಾಗಲ್ಲ. ಇಲ್ಲಿ ಸೇವಿಂಗ್ಸು ತುಂಬ ಇರುತ್ತೆ, ದುಡಿಮೆ ಕಮ್ಮಿ ಇರುತ್ತೆ. ದುಡಿಮೆ ನಾವೀಗ 30,000 ದುಡಿದ್ರೆ ಒಂದು 10,000 ಮನೆ ಮೇಂಟೆನೆನ್ಸ್ ಸೇರಿ ತೆಗಿಬೋದು. ಇನ್ನೊಂದು 20,000 ನಮ್ಮದಲ್ಲ ಅಂತ ಉಳಿಸ್ಬೋದು. ಬಟ್ ಸಿಟಿಯಲ್ಲಿ ಹಂಗಾಗಲ್ಲ. ಅದಾದಮೇಲೆ ಅಮ್ಮ ಅವರೆಕಾಳು ಕೂಡ ತೊಗೊಂಬಂದಿದ್ರು. ಅವರೆಕಾಯಿ ಹೊಲದಿಂದ ಕಿತ್ಕೊಂಡು, ಇನ್ನು ನಾಳೆ ಎಮರ್ಜೆನ್ಸಿ ಬೆಂಗಳೂರಿಗೆ ಹೋಗೋದಿದೆ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಸುಳಿದ್ಬಿಟ್ಟು ಸೊಪ್ಪೆಸರು ಮಾಡೋಣ ಅಂತ ಹೇಳಿ ಸೊಪ್ಪೆಸರಿಗೆ ಅಂದ್ಬಿಟ್ಟು ಸುಳ್ಕೊತಾಯಿದ್ರು. ಬೇರೆ ಕಡೆ ಎಲ್ಲ ಉಪ್ಸಾರು ಅಂತ ಹೇಳ್ತಾರೆ, ನಮ್ಮ ಕಡೆ ಸೊಪ್ಪೆಸರು ಅಂತ ಹೇಳ್ತಾರೆ. ಸೊಪ್ಪೆಸರು ಅಂದರೆ ನಾವು ಕೈಯಲ್ಲಿ ಕಿವುಚ್ತೀವಿ, ಅದಕ್ಕೆ ಸೊಪ್ಪೆಸರು ಅಂತ ಹೇಳ್ತಾರೆ. ಉಪ್ಸಾರು ಕಲ್ಲಲ್ಲಿ ರುಬ್ತಾರೆ, ಇಷ್ಟೇ ವ್ಯತ್ಯಾಸ. ಅದಾದಮೇಲೆ ಅಮ್ಮ ಅವರೆಕಾಳು ಸುಲಿದು ಸೊಪ್ಪೆಸರು ಕೂಡ ಮಾಡಿದ್ರು. ಇನ್ನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗಬೇಕು ಅಂದ್ಬಿಟ್ಟು ಅಮ್ಮ ಬೇಗ ಬೇಗ ಸೊಪ್ಪೆಸರು ಮಾಡಿಕೊಟ್ಟು ಎಲ್ಲರಿಗೂ ಊಟ ಕೊಟ್ಟು ಮಲ್ಕೊಂಡು, ಇನ್ನು ನೆಕ್ಸ್ಟ್ ಡೇಗೆ ಅಮ್ಮ ಬೆಂಗಳೂರಿಗೆ ಹೋಯಿತು. ತುಂಬ ಎಮರ್ಜೆನ್ಸಿ ಇದ್ದಿದ್ದರಿಂದ ಅಮ್ಮ ಬೆಂಗಳೂರಿಗೆ ಹೋಗಲೇಬೇಕಾಗಿತ್ತು, ಅದರಿಂದ ಬೆಂಗಳೂರಿಗೆ ಹೋಯಿತು. ಇನ್ನು ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಅಪ್ಪು ನಾನು ಇಬ್ಬರೇ ಇತ್ತಂದರೆ ಕೆಲಸ ಜಾಸ್ತಿನೇ ಇರುತ್ತೆ ಮನೇಲಿ ಅಂತಲೇ ಹೇಳ್ಬೋದು. ಅಮ್ಮ ಇತ್ತಂದರೆ ಇಷ್ಟೊಂದು ಕೆಲಸ ಇರಲ್ಲ. ಅಮ್ಮ ಎಷ್ಟೋ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಹೆಂಗಾಗುತ್ತೆ ಅಂದರೆ ನಾನು ಒಳಗಡೆ ಅಡುಗೆ ಮಾಡಿಕೊಂಡು ಮನೆ ಒಳಗಿನ ಕೆಲಸ ಮಾಡಿಕೊಂಡ್ರು ಅಮ್ಮ ಆಚೆ ಕೆಲಸ, ಅಮ್ಮ ಅಪ್ಪು ಆಚೆ ಹಸು ಕಟ್ಟೋದಾಗಿರ್ಬೋದು, ನೀರು ಬಂದಾಗ ನೀರು ಹಿಡಿಯೋದಾಗಿರ್ಬೋದು, ಹಸು ಆರೈಕೆ ಆಗ್ಬೋದು, ಈ ಥರ ಎಲ್ಲ ಕೆಲಸ ಅಮ್ಮ ಅಪ್ಪು ಮಾಡ್ಕೊಂಡು ಬಿಡ್ತಾರೆ. ಈಗ ಅಮ್ಮ ಊರಿಗೋಗಿರೋದ್ರಿಂದ ಮನೆ ಒಳಗಡೆ ಕೆಲಸ ಆಗಿರ್ಬೋದು, ಟಿಫನ್ ಮಾಡೋದು ಮತ್ತು ಅಡುಗೆ ಮಾಡೋದು, ಅದ್ರ ಜೊತೆ ಇವತ್ತು ಅಡಿಕೆ ಗಿಡಕ್ಕೆ ಮಣ್ಣು ತಾಕ್ಲಿಕ್ಕೆ ಕೂಡ ಬಂದಿದ್ದರು, ಅವ್ರಿಗೆ ಟಿಫನ್ ಮಾಡೋದಾಗಿರ್ಬೋದು, ಈ ಥರ ಸಾಕಷ್ಟು ಕೆಲಸಗಳು ಇತ್ತು ಅವತ್ತು. ಅದ್ರ ಜೊತೇಲಿ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಅಮ್ಮ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕೆಲಸ ಮಾಡ್ಕೊತಾ ಇತ್ತು.
ಇನ್ನು ನೀರು ಬಂದಿದ್ದ ದಿವಸ ಹಸು ಮೈ ತೊಳ್ಕೊಳೋ ಕೆಲಸ ಕೂಡ ಮಾಡ್ಕೊತಾರೆ ಅಪ್ಪು. ಅಟ್ಲೀಸ್ಟ್ ಒಂದು ಹಸು ಇವತ್ತು ಡೇ ಬೈ ಡೇ ನೀರು ಬರೋದು. ನೀರು ಬಂದಿದ್ದ ದಿವಸ ಒಂದೊಂದೇ ಹಸುದು ಮೈ ತೊಳ್ಕೊತಾರೆ. ಕೆರೆಯಲ್ಲಿ ತೊಳಿಬೋದು, ಕೆರೆಯಲ್ಲಿ ನಿಲ್ಲಲ್ಲ ನಮ್ಮದು ಹಸುಗಳು. ಹಾಗಾಗಿ ಆದಷ್ಟು ಮನೆ ಹತ್ರನೇ ಹಸುಗಳಿಗೆ ಮೈ ತೊಳಿಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದರಿಂದ ತುಂಬ ನಿದ್ದೆ ಒಂದು ಕಡೆ, ಇನ್ನೊಂದು ಕಡೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸ ಮುಗಿತಾನೇ ಇಲ್ಲ. ಕೆಲ್ಸಕ್ಕೆ ಬೇರೆ ಬಂದಿದ್ದಾರೆ ಮಣ್ಣು ಹೊತ್ತಾಕ್ಲಿಕ್ಕೆ ಅಡಿಕೆ ಗಿಡಕ್ಕೆ. ಅವರಿಗೆ ಅಡುಗೆ ಮಾಡಬೇಕು, ಮಧ್ಯಾಹ್ನಕ್ಕೆ ಬೆಳಗ್ಗೆ ಟಿಫನ್ ಮಾಡಬೇಕು ಅಂದ್ಬಿಟ್ಟು ಬಾಡಿ ಫುಲ್ಲು ಸ್ಟ್ರೈನ್ ಆಗಿದೆ. ನಾರ್ಮಲಾಗಿದ್ದರೆ ಇಷ್ಟು ಕೆಲಸಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಬಟ್ ಇವಾಗ ಬೇಬಿ ಕ್ಯಾರಿ ಮಾಡ್ತಿರೋದ್ರಿಂದ ಹೊಟ್ಟೆಲಿ ಪಾಪು ಇರೋದ್ರಿಂದ ಸ್ವಲ್ಪ ಕೆಲಸ ಕಷ್ಟ ಅಂತಲೇ ಅನಿಸುತ್ತೆ ನನಗೆ. ಕೆಲ್ಸಕ್ಕೆ ಬಂದವ್ರಿಗೆ ಬೆಳಗ್ಗೆ ಚಿತ್ರಾನ್ನ ಕೂಡ ಮಾಡಿಕೊಟ್ಟಿದ್ದೆ. ಚಿತ್ರಾನ್ನ ಮಾಡಿ ಆದಮೇಲೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸ್ವಲ್ಪ ಆಚೆ ಅಪ್ಪುಗೆ ಹೆಲ್ಪ್ ಮಾಡೋಣ, ನೀರು ಕುಡಿಸ್ಲಿಕ್ಕೆ, ಮೇವು ಹಾಕ್ಲಿಕ್ಕೆ ಅಂದ್ಬಿಟ್ಟು ಆಚೆ ಕೂಡ ಬಂದಿದ್ದೆ. ಅಪ್ಪು ನೀರು ಇಕ್ತಾಯಿದ್ರು ಹಸುಗೆಲ್ಲ, ಎಲ್ಲ ಹಸುಗಳಿಗೂ ನೀರು ಇಡ್ತಾಯಿದ್ರು. ಕೆರೆಗೆ ಹೊಡ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದರೆ ಮನೆ ಹತ್ರ ಅಮ್ಮ ಇಲ್ಲ ಅಲ್ವಾ. ನಂದು ಇವಾಗ ಡ್ಯೂ ಡೇಟ್ ಹತ್ರನೇ ಬಂದುಬಿಟ್ಟಿದೆ. ಇನ್ನು ಡೆಲಿವರಿ ಡೇಟ್ ಹತ್ರ ಬಂದಾಗ ಯಾವ ಟೈಮ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಹಂಗಿರೋದ್ರಿಂದ ಒಬ್ಳನ್ನ ಬಿಟ್ಟು ಹೋಗೋದು ಅಷ್ಟು ಚೆಂದ ಅಂತ ಅನಿಸಲ್ಲ ಅಂದ್ಬಿಟ್ಟು ಅಪ್ಪು ಮನೆ ಹತ್ರ ಇರೋ ಒಣಮೇವಾಗಿರ್ಬೋದು, ಶೈಲೇಜ್ ಆಗಿರ್ಬೋದು ಹಾಕ್ಕೊಂಡು ಹಸುಗಳನ್ನ ನೋಡ್ಕೊತಾಯಿದ್ರು. ಅಪ್ಪುಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಸಗಣಿ ತುಂಬಿಕೊಡೋದಾಗಿರ್ಬೋದು, ನನ್ನ ಕೈಯಲ್ಲಾಗಿರೋ ಕೆಲಸ ಸಣ್ಣ ಪುಟ್ಟ ಸಹಾಯ ಮಾಡ್ತಾಯಿದ್ದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಪ್ಪು ಮೊಸರನ್ನ ತಿನ್ನಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಮೊಸರು ತೊಗೊಂಬಂದ್ಬಿಟ್ಟು ಮೊಸರು ಮತ್ತು ರೈಸು ತಿಂತಾಯಿದ್ರು. ಹೀಟಾಗಿದೆ ಬಾಡಿ, ಹಾಗಾಗಿ ಮಜ್ಜಿಗೆ ಥರ ಮಾಡಿಕೊಂಡು ಮಜ್ಜಿಗೆ ಅನ್ನ ಥರ ತಿಂತೀನಿ ಅಂದ್ಬಿಟ್ಟು ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ಥರ ಮಾಡ್ಕೊಂಡು ತಿಂತಾಯಿದ್ರು. ಇನ್ನು 3 ಗಂಟೆ ಆಯ್ತಂದರೆ ಬೂಸ ನೆನೆಸ್ಬೇಕು. ಈ ಥರ ಹಳ್ಳಿಯಲ್ಲಿ ಎಷ್ಟು ಫ್ರೀಯಾಗಿರ್ತೀವೋ ಅಷ್ಟೇ ಕೆಲಸ ಕೂಡ ಇರುತ್ತೆ. ಇನ್ನು ಬೂಸ ನೆನೆಸ್ಬೇಕು ಹಸುಗಳಿಗೆ ಅಂದ್ಬಿಟ್ಟು ಎಲ್ಲ ಒಂದು 5 ಬಕೆಟ್ ಮಾಡ್ಕೊಂಡಿದ್ದೀವಿ. 5 ಹಸುಗಳಿಗೆ 5 ಬಕೆಟಲ್ಲಿ ಬೂಸ ನೆನೆಸ್ಬೇಕು. ಎಲ್ಲವಕ್ಕೂ ಉಪ್ಪಾಗಿರ್ಬೋದು, ಸುಣ್ಣದ ನೀರಾಗಿರ್ಬೋದು, ಮತ್ತು ಅದ್ರ ಜೊತೆಗೆ ಹಸಿಟ್ಟಾಗಿರ್ಬೋದು, ರವೆ ಬೂಸ ಆಗಿರ್ಬೋದು, ಮತ್ತು ಇನ್ನೊಂದು KMC ಬೂಸ ಆಗಿರ್ಬೋದು. ಈ ಥರ ಎಲ್ಲ ಬಕೆಟ್ಗಳಿಗೂ 5 ಬಕೆಟ್ಗಳಿಗೂ ನೆನೆಸಲೇಬೇಕು. ಬೂಸ ಕೂಡ ನೆನೆಸಿ ಇನ್ನು ಅಮ್ಮ ಇಲ್ಲದೇ ಇರೋ ಕಾರಣ 4 ಗಂಟೆ 3:45ಗೆ ಶುರು ಮಾಡ್ಕೋಬೇಕಾಗಿ ಬರುತ್ತೆ ಹಾಲು ಕರೆಯೋದು ನಾವು. ಯಾಕಂದರೆ ಅವಾಗ ಶುರು ಮಾಡಿಕೊಂಡ್ರೆ ಅಪ್ಪು ನಾನು 5 ಗಂಟೆಗೆ ಮುಗಿಸ್ತೀವಿ. ಅಮ್ಮ ಇತ್ತಂದರೆ ಬೇಗ ಬೇಗ ಕರ್ಕೊಂಡು ಬಿಡ್ತಾರೆ, ನಮಗೆ ಅಷ್ಟು ಚೆನ್ನಾಗಿ ಕರೆಯೋಕ್ಕೆ ಬರಲ್ಲ. ಹಂಗಿರೋದ್ರಿಂದ ಬೇಗ 3:45 4 ಗಂಟೆಗೆಲ್ಲ ಶುರು ಮಾಡ್ಕೊಂಡ್ಬಿಟ್ವು. 5 ಗಂಟೆಗೆಲ್ಲ ಹಾಲು ಕರೆಯೋದು ಮುಗಿಯುತ್ತೆ ಅಂದ್ಬಿಟ್ಟು ಹಾಲು ಕರೆಯೋ ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ ನಾನು. ಯಾಕಂದರೆ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಡೋಕ್ಕೆ ನನಗೆ ಆಗಲಿಲ್ಲ. ಆದಷ್ಟು ಸ್ವಲ್ಪ ವೀಡಿಯೋಸ್ನ ತೊಗೊಳ್ತಾ ಬಂದೆ. ಅದಾದಮೇಲೆ ಅಪ್ಪು ಸ್ವಲ್ಪ ದನ ಕೂಡ ಮೇಯಿಸ್ತೀನಿ, ಹಾಲೆಲ್ಲ ಕರೆದಾಯ್ತಲ್ವ. ಸ್ವಲ್ಪ ಹಾಲಾಗಿ ಬಂದಾದಮೇಲೆ ಹೊಟ್ಟೆ ಹಶ್ವಾಗಿದೆ, ಬೆಳಗ್ಗೆಯಿಂದ ಮನೆ ಹತ್ರ ಕಟ್ಟಿದ್ದೀವಿ ಅಂದ್ಬಿಟ್ಟು ಅಪ್ಪು ಹಿಡ್ಕೊಂಡು ಕೂಡ ಹಸು ಮೇಯಿಸ್ತಾಯಿದ್ರು. 5 ಗಂಟೆಗೆಲ್ಲ 5:15ಗೆಲ್ಲ ಹಾಲು ಹಾಕೋ ಕೆಲಸನೇ ಮುಗಿದೋಗ್ಬಿಟ್ಟಿತ್ತು ಅವತ್ತು. ಹಂಗಿರೋದ್ರಿಂದ ಸ್ವಲ್ಪ ಹಸುಗೆ ಅಲ್ಲಿ ಇಲ್ಲಿ ಬದಿನ ಮೇಲೆಲ್ಲ ಇಟ್ಕೊಂಡು ಮೇಯಿಸಿದ್ರೆ, ಹಸು ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ತುಂಬಿರಬೇಕು ಯಾವಾಗ್ಲೂ. ಯಾಕಂದರೆ ಅವಾಗ ತಾನೇ ಕರು ಹಾಕಿರ್ತವೆ ಅಲ್ವಾ. ಹೊಟ್ಟೆ ಖಾಲಿ ಖಾಲಿ ಅನಿಸಿದ್ರೆ ಅವು ಕೂಡ ದಿಗ್ಲಾಗತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಇಟ್ಕೊಂಡು ಹಸು ಮೇಯಿಸ್ತಾಯಿದ್ರು. ಅದಾದಮೇಲೆ ಸಾಯಂಕಾಲ ಅಡುಗೆ ಊಟ ಅಂದ್ಕೊಂಡು ನನ್ನ ದಿನ ಕಳೆದೋಯ್ತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವ್ಲಾಗ್ ಇಷ್ಟ ಆಯ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.